ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಸ್ಕೂಲಿಗೆ ಹೋಗಬೇಕಾದ್ರೆ ಒಂದಷ್ಟು ಪಠ್ಯ ಪುಸ್ತಕಗಳನ್ನು ಬ್ಯಾಗಲ್ಲಿ ಹಾಕೊಂಡು ಹೋಗ್ತಾ ಇದ್ವಿ. ಅದಕ್ಕೆ ಅದರದೇ ಆದಂತಹ ಹೆಸರುಗಳು ಕೂಡ ಇತ್ತು. ಅಂದರೆ ವಿಜ್ಞಾನ, ಗಣಿತ, ದೈಹಿಕ ಶಿಕ್ಷಣ, ಕನ್ನಡ, ಹಿಂದಿ, ಇಂಗ್ಲೀಷ್, ಈ ರೀತಿಯಾದಂತಹ ಒಂದಷ್ಟು ಪುಸ್ತಕಗಳನ್ನು, ಅಂದರೆ ಈಗಲೂ ಕೂಡ ಅದೇ ಪುಸ್ತಕಗಳಿದೆ, ಅವನ್ನೆಲ್ಲ ಬ್ಯಾಗ್ ಹಾಕೊಂಡು ಹೋಗ್ತಾ ಇದ್ವಿ. ವಿಜ್ಞಾನ ಅಂತಲೇ ಕರಿತಿದ್ವಿ, ಅದಕ್ಕೇನು ಹೊಸ ಹೆಸರಿರಲಿಲ್ಲ. ಅಂದರೆ ಸುಮಾರು ವರ್ಷಗಳಿಂದ ವಿಜ್ಞಾನ ಅಂತಲೇ ಕರ್ಕೊಂಡು ಬಂದಂತಹ ನಮ್ಗಳಿಗೆ ಈಗ ರಾಜ್ಯ ಪಠ್ಯಪುಸ್ತಕ ರಚನಾ ಮಂಡಳಿ ಒಂದು ಚೇಂಜಸ್ಸನ್ನು ಮಾಡ್ತಾ ಇದೆ. ಏನಪ್ಪ ಚೇಂಜಸ್ ಅಂತಂದರೆ, ವಿಜ್ಞಾನ ಪುಸ್ತಕನ ಕುತೂಹಲ ಅಂತ ಹೇಳಿ ಅದಕ್ಕೆ ಮರು ನಾಮಕರಣ ಮಾಡ್ತಾ ಇದ್ದಾರೆ. ಆ್ಯಂಡ್ ಗಣಿತ ಪ್ರಕಾಶ, ಕನ್ನಡನ ಸಿರಿಗನ್ನಡ, ಹಾಗೆ ದೈಹಿಕ ಶಿಕ್ಷಣನ ಮೌಲ್ಯ ಶಿಕ್ಷಣ ಅಂತ ಹೇಳಿ ಅದಕ್ಕೆಲ್ಲ ಹೊಸ ಹೆಸರನ್ನು ಕೊಡ್ತಾ ಇದ್ದಾರೆ. ಆ್ಯಂಡ್ ಇದು ಯಾಕೆ ಈ ರೀತಿಯಾದಂತಹ ನಿರ್ಧಾರನ ತಗೊಂಡ್ರು ಅನ್ನೋದನ್ನಾದರೆ, ಅಂದರೆ ಮಕ್ಕಳಲ್ಲಿ ಓದುವ ಉತ್ಸಾಹ ಜಾಸ್ತಿ ಆಗಲಿ, ಅವರಿಗೆ ಹೊಸ ವಿಷಯಗಳನ್ನು ಕಲಿಸೋದಕ್ಕೆ ಪ್ರೇರಣೆ ಆಗಲಿ ಅಂತ ಹೇಳಿ ಈ ರೀತಿಯಾದಂಥ ಒಂದಷ್ಟು ಚೇಂಜಸ್ಗಳನ್ನು ಮಾಡ್ತಾ ಇದ್ದಾರೆ. ಅಂದರೆ 2020ರ ರಾಷ್ಟ್ರೀಯ ಶಿಕ್ಷಣ ನಿಯಮ ಹಾಗೂ 2023ರ ರಾಷ್ಟ್ರೀಯ ಪಠ್ಯಕ್ರಮ ನಿಯಮಗಳ ಅನುಗುಣವಾಗಿ ಈ ಪುಸ್ತಕಗಳಲ್ಲಿ ಬದಲಾವಣೆಗಳಾಗ್ತಾ ಇದೆ. ಆ್ಯಂಡ್ ಇಂಗ್ಲೀಷಲ್ಲಿ ವಿಜ್ಞಾನನ ಏನು ಕುತೂಹಲ ಅಂತಲೇ ಕರೀತಾರೆ ಅನ್ನೋ ಕ್ಯೂರಿಯಾಸಿಟಿ ನಿಮಗಿದ್ರೆ, ಖಂಡಿತವಾಗೂ ವಿಜ್ಞಾನನ ಇಂಗ್ಲೀಷ್ನಲ್ಲಿ ಕ್ಯೂರಿಯಾಸಿಟಿ ಅಂತಲೇ ಅಂತಾರೆ. ಸೊ ಆ ಬುಕ್ಕಿಗೆ ಕ್ಯೂರಿಯಾಸಿಟಿ ಅಂತಲೇ ನಾಮಕರಣ ಮಾಡ್ತಾ ಇದ್ದಾರೆ. ಆ್ಯಂಡ್ ನಿಜಕ್ಕೂ ಅದೊಂಥರ ಚೆನ್ನಾಗಿದೆ ಅಲ್ವಾ, ವಿಜ್ಞಾನ ಅಂದರೆ ಕುತೂಹಲ ಅನ್ನೋ ಥರ. ಆ್ಯಂಡ್ ಮಕ್ಕಳಿಗೆ ಹೆಸರನ್ನು ಮಾತ್ರ ಚೇಂಜ್ ಮಾಡೋದು ಅಲ್ಲದೆ, ಪುಸ್ತಕದ ಹೆಸರುಗಳನ್ನು ಮಾತ್ರ ಬದಲಾಯಿಸೋದಲ್ಲದೆ, ಅದನ್ನು ಒಂದು ಸ್ವಲ್ಪ ಔಟ್ಲುಕ್ಕು ಕೂಡ ಬದಲಾವಣೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಅದರಲ್ಲಿರುವಂತಹ ವಿಷಯಗಳನ್ನು ಕೂಡ ಬದಲಾವಣೆ ಮಾಡೋದಕ್ಕೆ ನಿರ್ಧಾರಗಳನ್ನು ಈಗಾಗಲೇ ತಗೊಂಡಿದ್ದಾರೆ. ರಾಜ್ಯ ಪಠ್ಯಪುಸ್ತಕ ರಚನಾ ಮಂಡಳಿಯವರು ಈಗಾಗಲೇ ನಿರ್ಧಾರನ ಕೂಡ ತಗೊಂಡಿದ್ದಾರೆ. ಅಂದರೆ ಪುಸ್ತಕಗಳು ನೋಡೋದಕ್ಕೂ ಕೂಡ ಬೋರಿಂಗ್ ಆಗಿಲ್ಲದೆ, ಅಷ್ಟೇ ಒಂದು ಸ್ವಲ್ಪ ಮಕ್ಕಳಿಗೆ ಕ್ಯೂರಿಯಾಸಿಟಿ ಬರುವಂತಹ ಅಂಶಗಳನ್ನು ಇಟ್ಕೋಬೇಕು ಅಂತ. ಅಂದರೆ ಇವಾಗ ಪ್ಲೇನ್ ಬುಕ್ಲೆಟ್ಗಳನ್ನು ನಾವು ನೋಡ್ತಾ ಇದ್ವಿ ಹಿಂದೆ, ಆದರೆ ಇವಾಗ ಕಲ್ಲರ್ ಬುಕ್ಲೆಟ್ಗಳು, ಹಾಗೆ ಮರ, ಅದರಲ್ಲಿ ಒಂದಷ್ಟು ABCD ಸ್ಕ್ವೇರ್ಸು, ಬಾಕ್ಸು, ಈ ಥರ ಟ್ರಯಾಂಗಲ್ಲು, ಆ ರೀತಿಯಾದಂತಹ ಒಂದು ಇನೋವೇಟಿವ್ ಆಗಿ ಬುಕ್ಗಳನ್ನು ತಯಾರು ಮಾಡಬೇಕು ಅಂತ ಹೇಳಿ ಒಂದು ನಿರ್ಧಾರ ಆಗಿದೆ. ಬರೀ ಪಠ್ಯಪುಸ್ತಕಗಳ ಹೊರಗಿನ ವಿಷಯಗಳನ್ನಲ್ಲದೆ ಒಳಗಡೆ ಅದರಲ್ಲಿರುವಂತಹ ಕಲಿಕೆ ವಿಚಾರಗಳನ್ನು ಕೂಡ ಚೇಂಜ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅಂದರೆ ಈ ಹಿಂದೆ ನಾವು ಏನು ಮಕ್ಕಳಿಗೆ ಬರೀ ಪುಸ್ತಕದಲ್ಲಿರುವಂಥದ್ದನ್ನೇ ತಲೆಗೆ ತುಂಬ್ತಾ ಇದ್ವಿ, ಈ ರೀತಿ ಆ ಥರ ಆಗದೆ ಅವರಿಗೆ ಜೀವನಕ್ಕೆ ಬೇಕಾಗಿರುವಂತಹ ಒಂದಷ್ಟು ವಿಷಯಗಳನ್ನು, ಅಂದರೆ ಆಸಕ್ತಿದಾಯಕ ವಿಷಯಗಳನ್ನು ಇನ್ವಾಲ್ವ್ ಮಾಡಿದ್ದಾರೆ ಪಠ್ಯ ಪುಸ್ತಕಗಳಲ್ಲಿ ಅನ್ನೋ ವಿಚಾರಗಳನ್ನು ಕೂಡ ಈಗಾಗಲೇ ಹೇಳ್ತಾ ಇದ್ದಾರೆ. ಆ್ಯಂಡ್ ಆ ಬುಕ್ನಲ್ಲಿ ಏನೇನು ಇರ್ಬೋದು ಅನ್ನೋದಾದರೆ, ಫಾರ್ ಎಕ್ಸಾಂಪಲ್ ವಿಜ್ಞಾನನ ನಾವು ತಗೋತೀವಿ ಅಂದರೆ, ಯಾವುದಾದ್ರೂ ಒಂದು ವಿಷಯನ ಒಂದು ಟೀಚರ್ ನಮಗೆ ಬಂದು ಪಾಠ ಮಾಡಿದಾದಮೇಲೆ ನಿಮ್ಮ ಅನಿಸಿಕೆ ಏನು ಅನ್ನೋದು ಕೇಳೋದಾಗಿರ್ಬೋದು, ಅಥವಾ ಈ ರೀತಿ ಆದರೆ ಏನಾಗುತ್ತೆ ಅನ್ನೋ ಒಂದು ಕ್ವಶನ್ಗಳನ್ನು ಹಾಕೋದಾಗಿರ್ಬೋದು. ಈ ರೀತಿಯಾಗಿ ಹೊಸದಾಗಿ ಏನೋ ಮಕ್ಕಳಿಗೆ ಕಲಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ನಮಗೆ ಗೊತ್ತಿಲ್ಲ. ಬಟ್ ಪಠ್ಯ ಪುಸ್ತಕಗಳ ಅಲ್ಲದೆ ಒಂದಷ್ಟು ವಿಚಾರಗಳು ಕೂಡ ಬದಲಾಗ್ತಾ ಹೋಗಬೇಕಾಗತ್ತೆ. ನಮ್ಮ ಶಿಕ್ಷಣ ಇಲಾಖೆ ಅದನ್ನು ಮಾಡಬೇಕಾಗತ್ತೆ. ಹೇಗೆ ಮಕ್ಕಳಿಗೆ ನಾವು ಆ ವಿಷಯಗಳನ್ನು ತಲೆಗೆ ತುಂಬಿಸ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಪಾಠ ಮಾಡದೆ ಮಕ್ಕಳು ಕಲ್ತ್ಕೊಂಡ್ರು ಬಂದರು ಅನ್ನೋದಕ್ಕಿಂತ ಅವರ ಜೀವನಕ್ಕೆ ಏನು ಬೇಕು ಅನ್ನೋ ಪಾಠಗಳನ್ನು, ಅಥವಾ ಜೀವನದಲ್ಲಿ ಹೇಗೆ ಬದುಕಬೇಕು ಅನ್ನೋ ಪಾಠಗಳನ್ನು ಈ ಕಲಿಕೆ ಜೊತೆಗೆ ಅದನ್ನೂ ಹೇಳಿಕೊಟ್ರೆ ಮೋಸ್ಟ್ಲಿ ಮಕ್ಕಳಿಗೆ ಹೆಲ್ಪ್ಫುಲ್ ಆಗತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ. ಸೊ ಇದು ಯಾವಾಗಿಂದ ಜಾರಿ ಆಗತ್ತೆ, ಯಾವಾಗ ಈ ರೀತಿಯಾದಂತಹ ಪಠ್ಯ ಪುಸ್ತಕಗಳನ್ನು ಮಕ್ಕಳು ತಮ್ಮ ಬ್ಯಾಗ್ನಲ್ಲಿ ಇಟ್ಕೊಂಡು ವಿಜ್ಞಾನ ಬದಲಿಗೆ ಕ್ಯೂರಿಯಾಸಿಟಿ ಬುಕ್ಕನ್ನು ಇಟ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ ಅನ್ನೋ ಕುತೂಹಲ ಅಂತೂ ನಿಜಕ್ಕೂ ನನಗಿದೆ. ನಿಮಗೂ ಆ ರೀತಿಯಾದಂತಹ ಕುತೂಹಲ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲಿವರೆಗೂ ಹೋಗುತ್ತೆ ಈ ಒಂದು ಪಠ್ಯಪುಸ್ತಕ ನಿಯಮಗಳು ಅನ್ನೋದನ್ನು ವೆಯ್ಟ್ ಮಾಡಿ ನೋಡೋಣ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಅಶ್ವವೇಗ ನ್ಯೂಸ್.